ಯಾವುದೋ ಒಂದು ದೊಡ್ಡ ಹಾಸ್ಪಿಟಲ್ ಅಂತ ಮಾಡಿದ್ದಾರೆ ಕೋರಮಂಗಲದಲ್ಲಿ. ಯಾರೋ ಹಳೆ ರೋಗಿ ಹೋಗಿದ್ದಾನೆ ನನ್ನ ಪೇಷಂಟ್, 390 ರೂಪಾಯಿ ಅಂತ ಮೆಂಬರ್ಶಿಪ್ ಕೊಟ್ಟು ಹೋಗಿದ್ದಾನೆ. ಫಿಸ್ಟುಲಾ ಆಪರೇಷನ್, ಪೈಲ್ಸ್ ಆಪರೇಷನ್ ಆಗಿತ್ತು ಅಂತ ಹೇಳಿದ್ದಾನೆ. ಅವರು ಪರೀಕ್ಷೆ ಮಾಡ್ಬಿಟ್ಟು ನಿನಗೆ ಸಕ್ಸಸ್ ಆಗಿಲ್ಲಪ್ಪ, ಇನ್ನೂ ಅಲ್ಲ ಇದೆ ಅಂತ ಹೇಳಿದ್ದಾರೆ. ಆಮೇಲೆ MRI ಸ್ಕ್ಯಾನ್ ಅಲ್ಲೇ ಮಾಡಿದ್ದಾರೆ ಫ್ರೀ ಆಗಿ. ಮಾಡ್ಬಿಟ್ಟು ಏನು ಮಾಡಿದೆ, ಆಪರೇಷನ್ ಮಾಡಿಸ್ಕೊಂತ ಹೇಳಿದ್ದಾರೆ. MRI ಸ್ಕ್ಯಾನ್ ಅಲ್ಲಿ ಫಿಸ್ಟುಲಾನೇ ಇಲ್ಲ ಸರ್. ಇನ್ಶೂರೆನ್ಸ್ ಇರುತ್ತಲ್ವಾ, ಸುಮ್ಮನೆ ಆಪರೇಷನ್ ಮಾಡೋದು. ನಮಗೆ ದುಡ್ಡು ಟಾರ್ಗೆಟ್ ಕೊಡಬೇಕು ಅಂತ ಡಾಕ್ಟರ್ ಮೇಲೆ ಧಮಕಿ ಹಾಕಿ ಆ ಡಾಕ್ಟ್ರನ್ನ ಆಪರೇಷನ್ ಮಾಡೋ ಥರ ಮಾಡಿ ಅವನು ICU 5-6 ದಿನ ಇಟ್ಟು ಸತ್ತೋಗಿರೋ ಪೇಷಂಟ್ನ ಅವರು ಬಿಲ್ ಮಾಡ್ತಾರೆ. ಇದು ಸತ್ಯ ಸರ್, ನಡೀತದೆ ಸುಮಾರು ಕಡೆ. ಸರ್ ಆ್ಯಂಬುಲೆನ್ಸಲ್ಲಿ ಯಾವ ಪೇಷಂಟು ಯಾವ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತ ನೀವು ಫಾಲೋ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಈಗ ಪ್ರೆಸೆಂಟ್ ಇವಾಗ ಮಾಡಿ ಸರ್. ಇವತ್ತು ಬೆಳಗ್ಗೆ ಅಲ್ಲಿ ಹೋಗಿ ಆಂಜಿಯೋಗ್ರಾಮ್ ಮಾಡಿಸಿ ಅಂತ ಹೇಳ್ತಾರೆ. ಆಂಜಿಯೋಗ್ರಾಮ್ ಮಾಡಿದಾಗ ಬ್ಲಾಕ್ ಇದೆ ಅಂತ ಹೇಳ್ತಾರೆ ಅವರು ಹಾಸ್ಪಿಟ್ಲಲ್ಲಿ. ನಂಗೆ ಫೋನ್ ಮಾಡ್ತಾರೆ, ನೀವೇನು ಮಾಡೋಕೋಬೇಡಿ, ಬಂದ್ಬಿಡಿ ನೀವು CD ತೊಗೊಂಬನ್ನಿ ಅಂತ. ಅವ್ರು CD ಕೊಡಲ್ಲ ಹಾಸ್ಪಿಟ್ಲ್ ಅವರು, ಯಾಕೆ ಬ್ಲಾಕ್ ಇರೋಲ್ಲ ಅದರಲ್ಲಿ. ಬಟ್ ಬಾಯ್ ಹೇಳವ್ರೆ CD ಕೊಡಲ್ಲ. ಜಯದೇವ್ ಕಳಿಸಿದೆ ಅವ್ರನ್ನ. ಯಾರು ಹೇಳಿದ್ರು ಬ್ಲ್ಯಾಕ್ ಇಲ್ಲ, ಏನು ಇಲ್ವಲ್ಲ ಪರಮೇಶ್ ಅಂತ ಹೇಳಿದ್ರು ನನಗೆ. ಹಿಂಗೆ ಸ್ಕ್ಯಾಮ್ ಭಾಳಷ್ಟು ಈ ದೇಶದಲ್ಲಿ. ನಾನೇ ಹೇಳ್ತಾ ಅಲ್ಲ, ಪೇಪರ್ಗಳಲ್ಲಿ ರಿಪೋರ್ಟ್ ಮಾಡ್ತಾರೆ 50% ಆಪ್ರೇಷನ್ನು ಅನವಶ್ಯಕವಾಗಿ ಮಾಡ್ತಾ ಇದ್ದಾರೆ ಅಂತ. ಒಬ್ಬ ಕಾರಲ್ಲಿ ದುಡ್ಡು ಹಾಕಿ ಮರ್ಸಿಡೀಸ್ ಬೆಂಜಲ್ಲಿ ನೀನು ಈ ತಿಂಗಳಿಗೆ 1000 ಕಾರ್ ಮಾರು ಅಂತ ಟಾರ್ಗೆಟ್ ಕೊಡ್ಬೋದು ಸರ್. ಯಾರಾದ್ರೂ ಈ ತಿಂಗಳಲ್ಲಿ 1000 ಸರ್ಜರಿ ಮಾರು ಅಂತ ಟಾರ್ಗೆಟ್ ಕೊಡೋಕ್ಕಾಗುತ್ತೆ ಸರ್? ಹಾಸ್ಪಿಟಲ್ಸಲ್ಲಿ ಟಾರ್ಗೆಟ್ ಇದೆಯಾ ಸರ್? ಇಲ್ಲಿ ಏನಾಗಿದೆ, ಪ್ರೈವೇಟ್ ಇನ್ವೆಸ್ಟರ್ಸ್, ಪ್ರೈವೇಟ್ ಇಕ್ವಿಟಿ ಇದೆಯಲ್ಲ, ಇವರೆಲ್ಲ ದುಡ್ಡು ಹಾಕ್ತಾರೆ ಇದರಲ್ಲಿ ಹಾಸ್ಪಿಟಲ್ಸಲ್ಲಿ. ಹೌದು, ಇವತ್ತು ಎಲ್ಲ ಇಂಡಿಯಾ ಹಾಸ್ಪಿಟಲ್ಸು ಡ್ರೈವ್ ಮಾಡ್ತಾ ಇರೋದು. ನೀವು ದೊಡ್ಡ ಯಾವ ಹಾಸ್ಪಿಟಲ್ ತೊಗೊಳ್ಳಿ, ಎಲ್ಲರೂ ಪ್ರೈವೇಟ್ ಇಕ್ವಿಟಿ ದುಡ್ಡು, ಹೊರಗಡೆ ದುಡ್ಡು, ಫಾರಿನ್ ದುಡ್ಡು. ಆ ದುಡ್ಡು ಹಾಕಿದಾಗ ದುಡ್ಡು ಹಾಕೊಂಡು ಏನು ಮಾಡ್ತಾನೆ, ನನಗೆ ಲಾಭ ಕೇಳ್ತಾನೆ. ಲಾಭ ಕೇಳಿದಾಗ ಏನು ಮಾಡ್ತಾರೆ, ಪ್ರೆಷರ್ ಹಾಕ್ತಾರೆ ಡಾಕ್ಟರ್ಗಳ ಮೇಲೆ. ನಾನು ನಿಮಗೆ ಇಷ್ಟು ಆಪ್ರೇಷನ್ ಆಗಬೇಕು ತಿಂಗಳಿಗೆ ಅಂತ. ಆವಾಗ ಏನು ಮಾಡ್ತಾರೆ, ಅನ್ಎಥಿಕಲ್ ಆಪ್ರೇಷನ್ಸು ಮಾಡೋಕ್ಕೆ ಹೋಗ್ತಾರೆ. ಅಂದ್ರೆ ಈಗ ಕೆಲವು ಆರೋಪಗಳಿದಾವಲ್ಲ, ವೈದ್ಯರುಗಳು ಸಣ್ಣ ಕಾಯಿಲೆಗೆ ಜಾಸ್ತಿ ಅದೇನೋ ಡಯಾಗ್ನೋಸಿಸ್ ಬರೀತಾರೆ, ಆ ಟೆಸ್ಟ್ ಮಾಡಿಸು ಈ ಟೆಸ್ಟ್ ಮಾಡಿಸು ಅಂತಾರೆ, ಸುಮ್ಮನೆ ಆಪರೇಷನ್ ಮಾಡ್ತಾರೆ. ಅದೆಲ್ಲ ನಿಜನಾ ಸರ್? ಈಗ ಟೆಸ್ಟ್ ಮಾಡಿಸು ಅಂತ ಹೇಳೋದು ಏನು ತಪ್ಪಲ್ಲ ಸರ್. ಟೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಯಾವುದೋ ಒಂದು ಕಾಯಿಲೆ ಗೊತ್ತಾಗುತ್ತೆ, ಅರ್ಥ ಆಯ್ತಾ? ಬಟ್ ಟೆಸ್ಟ್ ಮಾಡಿ ಆಪರೇಷನ್ ಅವಶ್ಯಕತೆ ಇರಲ್ಲ. ನನ್ನ ಹತ್ರ ಎಷ್ಟೋ ಜನ ಬಂದಿರ್ತಾರೆ. ಮೊನ್ನೆ ಮನೆತನ ಒಂದು ಕತೆ ಆಯಿತು. ಯಾವುದೋ ಒಂದು ದೊಡ್ಡ ಹಾಸ್ಪಿಟ್ಲ್ ಅಂತ ಮಾಡಿದ್ದಾರೆ ಕೋರಮಂಗಲದಲ್ಲಿ. ಯಾರೋ ಹಳೆ ರೋಗಿ ಹೋಗಿದ್ದಾನೆ ನನ್ನ ಪೇಷಂಟು. ಹೋಗ್ಬಿಟ್ಟು ಸುಮ್ಮನೆ ಹೋಗಿದ್ದಾನೆ, ಏನೋ ಮೆಂಬರ್ಶಿಪ್ ಕೊಡ್ತಾರೆ 390 ರೂಪಾಯಿ ಅಂತ ಮೆಂಬರ್ಶಿಪ್ ಕೊಡ್ದು ಹೋಗಿದ್ದಾನೆ. ಆ ಮೆಂಬರ್ಶಿಪ್ಪಲ್ಲೇ ಕೇಳಿದ್ದಾರೆ, ಎಲ್ಲ ಮಾಡೋ ನಿಮ್ಗೇನು ಆಪ್ರೇಷನ್ ಆಗಿತ್ತಾ ಅಂತ. ನನಗೆ ಫಿಸ್ಟುಲಾ ಆಪ್ರೇಷನ್, ಪೈಲ್ಸ್ ಆಪ್ರೇಷನ್ ಆಗಿತ್ತು ಅಂತ ಹೇಳಿದ್ದಾನೆ. ಹಾಗಾದರೆ ನಮ್ಮ ಡಾಕ್ಟ್ರಿಗೆ ಒಂದ್ಸರಿ ತೋರಿಸಿ ಅಂತ ಹೇಳಿದ್ದಾನೆ. ಅವರು ಪರೀಕ್ಷೆ ಮಾಡಿಬಿಟ್ಟು ನಿನಗೆ ಸಕ್ಸಸ್ ಆಗಿಲ್ಲಪ್ಪ, ಇನ್ನೂ ಅಲ್ಲ ಇದೆ ಅಂತ ಹೇಳಿದ್ದಾರೆ. ಆಮೇಲೆ MRI ಸ್ಕ್ಯಾನ್ ಅಲ್ಲೇ ಮಾಡಿದ್ದಾರೆ ಫ್ರೀ ಆಗಿ. ಮಾಡಿಬಿಟ್ಟು ಏನು ಮಾಡಿದೆ, ಆಪ್ರೇಷನ್ ಮಾಡಿಸ್ಕೊಂತ ಹೇಳಿದ್ದಾರೆ. ಆಪ್ರೇಷನ್ಗೆ ಇನ್ಶೂರೆನ್ಸ್ ಅವ್ರು ದುಡ್ಡು ಕೊಡ್ತಾರೆ 1.5 ಲಕ್ಷ. MRI ಸ್ಕ್ಯಾನ್ 3000 ಮುಗಿದೋಗುತ್ತಿಲ್ಲ ಅಲ್ಲಿ. ಇನ್ನು ಮೆಂಬರ್ಶಿಪ್ ಫೀ. ಈ ಥರ ಒಂದು ಸ್ಕ್ಯಾಮ್ ಅದು. ಅಂದರೆ ಮೆಂಬರ್ಶಿಪ್ ಕೊಡೋದು, ಇನ್ಶೂರೆನ್ಸ್ ಇರುತ್ತಲ್ವಾ, ಸುಮ್ಮನೆ ಆಪ್ರೇಷನ್ ಮಾಡೋದು. ಅವ್ನು ಓಡುವಂತ ನನ್ನ ಹತ್ರ, ಇಲ್ಲ ಸರ್, ಏನು ಸರ್ ನೀವು ಆಪ್ರೇಷನ್ ಮಾಡಿದ್ರಿ, ಮತ್ತೆ ಫಿಶುಲ್ ಆಗಿದೆಯಾ ಅಂತ ಅಂದ್ಬಿಟ್ಟು. ಏನಪ್ಪ ನೀನು ಹಿಂಗೆ, ಅವ್ನು ತುಂಬ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ಟಿದ್ದೆ ನಾನು ಆ ಪೇಷಂಟು ಮೊದಲಿಂದ. ಮಾಡಿ ನೋಡ್ತೀನಿ ಅಂದೆ. ಸರ್ ಕೈ ಇಡ್ತೀನಿ, ಫಿಶುಲ್ಲೂ ಇಲ್ಲ, ಪೈಲ್ಸು ಇಲ್ಲ, ಸ್ಕೋಪ್ ಹಾಕ್ತೀನಿ, ಏನೂ ಇಲ್ಲ. MRI ಸ್ಕ್ಯಾನ್ ನೋಡ್ತೀನಿ, MRI ಸ್ಕ್ಯಾನಲ್ಲಿ ಫಿಸ್ಟುಲಾನೇ ಇಲ್ಲ ಸರ್. ಎಲ್ಲೇ ಬೇಕಾದ್ರೂ ಚಾಲೆಂಜ್ ಮಾಡ್ಬೋದು. ಸೊ ಇವರು ಆಪ್ರೇಷನ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ದಾರೆ ಕಾಕಡಿ. ಸೊ ಯಾಕಾಗಿದೆ ಅಂದರೆ, ಅಂಥ ಹಾಸ್ಪಿಟ್ಲ್ಗಳಲ್ಲಿ ಇಂಥ ದುಡ್ಡು ಕೂತಿರುತ್ತೆ. ಅಂದರೆ ಪ್ರೈವೇಟ್ ಇಕ್ವಿಟಿ ಮನಿ, ಕ್ಯಾಪಿಟಲಿಸ್ಟ್ಗಳು ದುಡ್ಡು. ಸೊ ಕ್ಯಾಪಿಟಲಿಸ್ಟ್ ಬಂದು ಒಂದು ಆರೋಗ್ಯ ಅಂದರೆ ಸೇವೆ ವಿಭಾಗದಲ್ಲಿ ದುಡ್ಡು ಹಾಕಿದ್ರೆ ಏನು ಮಾಡ್ತಾನೆ, ಲಾಭ ಕೇಳ್ತಾನೆ. ಲಾಭ ಕೇಳಿದಾಗ ಏನಂತಾರೆ, ಇಂಥ ಕಾಯಿಲೆ ಇಲ್ಲದೆ ಇರೋ ಕಾಯಿಲೆ, ಆಪರೇಷನ್ ಇಲ್ಲದೆ ಇರೋ ಆಪರೇಷನ್ನು, ಮೆಡಿಸಿನ್ ಬರೀ. ಕರೆಕ್ಟಾ? ಅಯ್ಯೋ ಸರ್, ಒಬ್ಬ ಕಾರಲ್ಲಿ ದುಡ್ಡು ಹಾಕಿ ಮರ್ಸಿಡೀಸ್ ಬೆಂಜಲ್ಲಿ ನೀನು ಈ ತಿಂಗಳಿಗೆ 1000 ಕಾರ್ ಮಾರು ಅಂತ ಟಾರ್ಗೆಟ್ ಕೊಡ್ಬೋದು ಸರ್. ಯಾರಾದ್ರೂ ಈ ತಿಂಗಳಲ್ಲಿ 1000 ಸರ್ಜರಿ ಮಾರು ಅಂತ ಟಾರ್ಗೆಟ್ ಕೊಡೋಕ್ಕಾಗುತ್ತೆ ಸರ್? ಹೇಳಿ ಸರ್, ನೀವು ಹೇಳಿ ಸರ್. ಅದು ಎಷ್ಟು ಅಪಾಯ ಸರ್ ಅದು. ಹಾಸ್ಪಿಟಲ್ಸಲ್ಲಿ ಟಾರ್ಗೆಟ್ ಇದೆಯಾ ಸರ್? ಅಯ್ಯೋ, ಈ ನಾವು ಮಾತಾಡ್ತೀವಲ್ಲ ಸೋ ಕಾಲ್ಡ್ ಕಾರ್ಪೊರೇಟ್ ಹಾಸ್ಪಿಟಲ್ಸ್, ಜಗ ಅಂತ ಟೈಲ್ಸ್ ಹಾಕಿರ್ತಾರೆ, AC ಎಲ್ಲ ಹಾಕಿರ್ತಾರೆ. ಟಾರ್ಗೆಟ್ಸ್ ಅವ್ರಿಗೆ ಟಾರ್ಗೆಟ್ಸ್. ಆಕ್ಸಿಡೆಂಟ್ ಆಗುತ್ತೆ, ಆ್ಯಂಬುಲೆನ್ಸಲ್ಲಿ ಎತ್ತಾಕೋತಾರೆ ಇದು ಪೇಷಂಟ್ನ. ಆ್ಯಂಬುಲೆನ್ಸ್ ಎತ್ತಾಕೊಂಡು ಫೋನ್ ಬರುತ್ತೆ ಅವನಿಗೆ. ಫೋನ್ ಮಾಡ್ತಾನೆ ಅವನು, ಇದರ ಪೇಷಂಟ್ ಇದೆ ಅಂತ. ಹಾಸ್ಪಿಟ್ಲ್ ಅವನು ಹೇಳ್ತಾನೆ 25% ಕೊಡ್ತೀನಿ ಅಂತ. ಕಟ್ ಮಾಡ್ತಾನೆ, ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗ್ತಾನೆ, ಫೋನ್ ಮಾಡ್ತೀನಿ, ಒಂದು 50% ಕೊಡ್ತೀನಿ ಅಂತಾನೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ಡ್ರೈವರ್ ಕನ್ವರ್ಸೇಷನ್ ಅಂತ ಹೇಳಿದ್ರೆ, ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಅಲ್ಲಿ ಡಾಕ್ಟ್ರ್ ಇರಲ್ಲ, ಪೇಷಂಟ್ ಸತ್ತೋಗ್ಬಿಟ್ಟ ಅವನು ಅಂದ್ಬಿಟ್ಟು ಬೇರೆ ಹಾಸ್ಪಿಟ್ಲ್ಗೆ ಹೋಗ್ತಾರೆ. ಅವ್ರಿಗೆ ದುಡ್ಡೇ ಇರಲ್ಲ ಅವ್ರ ಹತ್ರ. ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಹೆಡ್ ಇಂಜುರಿ ಆಗಿರುತ್ತೆ, ಪೇಷಂಟ್ ಸತ್ತೋಗಿರ್ತಾನೆ.
ಸತ್ತೋಗಿರೋ ಪೇಷಂಟ್ಗೆ ಡಾಕ್ಟ್ರನ್ನ ಕರೀತಾರೆ ಅವರು. ಡಾಕ್ಟ್ರನ್ನ ಕೊಟ್ಟು ಡಾಕ್ಟ್ರ್ ನೋಡ್ತಾನೆ, ಸರ್ ಇದು ಸತ್ತೋಗಿದೆ, ಏನು ಮಾಡೋಕ್ಕಾಗಲ್ಲ ಅಂತ. ಲೈ ಮಾಡ್ತೀಯೋ ಇಲ್ವೋ, ನಮಗೆ ದುಡ್ಡು ಟಾರ್ಗೆಟ್ ಕೊಡಬೇಕು ಅಂತ ಡಾಕ್ಟ್ರ್ ಮೇಲೆ ಧಮಕಿ ಹಾಕಿ ಆ ಡಾಕ್ಟ್ರನ್ನ ಆಪ್ರೇಷನ್ ಮಾಡ್ತಾರ ಮಾಡಿ ಅವನು ICU 5-6 ದಿನ ಇಟ್ಟು ಸತ್ತೋಗಿರೋ ಪೇಷಂಟ್ನ ಅವರು ಬಿಲ್ ಮಾಡ್ತಾರೆ. ಇದು ಸತ್ಯ ಸರ್, ನಡೀತದೆ ಸುಮಾರು ಕಡೆ. ಸರ್ ಆ್ಯಂಬುಲೆನ್ಸಲ್ಲಿ ಯಾವ ಪೇಷಂಟು ಯಾವ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತ ನೀವು ಫಾಲೋ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಈಗ ಪ್ರೆಸೆಂಟ್ ಇವಾಗ ಮಾಡಿ ಸರ್. ಇವತ್ತು ಬೆಳಗ್ಗೆ 10 ಜನ ಹಾಕಿರಿ, 10 ಹಾಸ್ಪಿಟ್ಲ್ ಹತ್ರ ಯಾವ ಆ್ಯಂಬುಲೆನ್ಸ್ ಬರೋದು ವಾಶ್ ಮಾಡಿದ್ದೀವಿ. ಸೊ ಆ್ಯಂಬುಲೆನ್ಸಲ್ಲಿ ಪೇಷಂಟ್ ತೊಗೊಂಡು ಸ್ಕ್ಯಾಮ್, ಕಮಿಷನ್ ಸ್ಕ್ಯಾಮ್. ಸೊ ಈ ಥರ ಯಾಕಾಗಿದೆ ಅಂದರೆ ಪ್ರೈವೇಟ್ ಇಕ್ವಿಟಿ ದುಡ್ಡು ಬಂದು ಆ ದುಡ್ಡು ಹಾಕಿ ನಮಗೆ ಲಾಭ ಎಷ್ಟು ಕೊಡ್ತೀರಾ ಅಂತ ಕಾಯ್ತಾ ಇರ್ತಾರೆ ಅವರು. ಈ ವ್ಯಾಲ್ಯೂಯೇಷನ್ ಅಂತಾರಲ್ಲ, ವ್ಯಾಲ್ಯೂಯೇಷನ್ 5,000 ಕೋಟಿ ವ್ಯಾಲ್ಯೂಯೇಷನ್ ಆಗಿದೆ, 10,000 ಕೋಟಿ ವ್ಯಾಲ್ಯೂಯೇಷನ್ ಆಗಿದೆ. ವ್ಯಾಲ್ಯೂಯೇಷನ್ ಮಾಡೋದು, ಮಾರೋದು ಇನ್ನೊಬ್ಬರಿಗೆ, ಮುಂದಕ್ಕೆ ಹೋಗ್ತಾ ಇರೋದು, ಆಮೇಲೆ ಪಬ್ಲಿಕ್ ಆಗೋಗೋದು, ಜನ ಎಲ್ಲ ದುಡ್ಡು ಹಾಕೋದು, ಲಾಸ್ ಆಗೋದು. ಸೊ ಈ ರೀತಿ ಭಾಳ ನಮ್ಮ CA ಹೇಳ್ತಾ ಇದ್ರು ಸರ್, ಅವ್ರ ಅಣ್ಣನಿಗೆ ಕ್ಯಾನ್ಸರ್ ಹೇಳಿಲ್ವಂತೆ, ಲಾಸ್ಟ್ ವಾರ ಹೇಳಿದ್ರು. ಎಲ್ಲೋ ಯಾವುದೋ ಹಾಸ್ಪಿಟಲ್ ತೊಗೊಂಡೋದ್ವಿ, ಅನ್ಯಾಯವಾಗಿ ಎಲ್ಲ ಅನ್ಯಾಯ ಮಾಡಿಬಿಟ್ರು, ಸಾಯಿಸ್ಬಿಟ್ರು ನಮ್ಮ ಅಣ್ಣನ ಅಂತ. ಸರ್ ಮತ್ತು ಈಗ ಜನ ಕಾಮನ್ ಮ್ಯಾನು ಮತ್ತು ಈ ಥರ ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಮತ್ತು ಈ ಥರದ ಪ್ರೈವೇಟ್ ಇಕ್ವಿಟಿ ಇನ್ವೆಸ್ಟರ್ದು ಆಸ್ಪತ್ರೆಯಿಂದ ದೂರ ಇರಬಾರ್ದು ಸರ್. ಈಗ ನನ್ನೆಲ್ಲ ಬಂದು ಕೇಳ್ತಾರೆ ಸರ್ ನಾನು ಒಂದು ಮೈಸೂರಲ್ಲಿ ನಮ್ಮ ನೆಂಟರೊಬ್ರು ಇದ್ರು ಸರ್. ಅವರಿಗೆ ಒಂದು ದೊಡ್ಡ ಆಪ್ರೇಷನ್ ಆಗಬೇಕಾಯಿತು. ಡಾಕ್ಟ್ರ್ ಫಿಟ್ನೆಸ್ ತೊಗೊಂಬನ್ನಿ ಅಂತ ಕೊಡ್ತಾರೆ ಸರ್, ಡಾಕ್ಟ್ರದ್ದು ಫಿಟ್ನೆಸ್ ತೊಗೊಂಬನ್ನಿ ಅಂತ, ಕಾರ್ಡಿಯಾಲಜಿ ಫಿಟ್ನೆಸ್ಸು ಸರ್. ಅಲ್ಲಿ ಹೋಗಿ ಆಂಜಿಯೋಗ್ರಾಮ್ ಮಾಡಿಸಿ ಅಂತ ಹೇಳ್ತಾರೆ. ಆಂಜಿಯೋಗ್ರಾಮ್ ಮಾಡಿದಾಗ ಬ್ಲಾಕ್ ಇದೆ ಅಂತ ಹೇಳ್ತಾರೆ ಅವರು ಹಾಸ್ಪಿಟ್ಲಲ್ಲಿ. ನಂಗೆ ಫೋನ್ ಮಾಡ್ತಾರೆ, ನೀವೇನು ಮಾಡೋಕ್ಕೋಗ್ಬೇಡಿ, ಬಂದ್ಬಿಡಿ ನೀವು CD ತೊಗೊಂಬನ್ನಿ ಅಂತ. ಅವ್ರು CD ಕೊಡೋಲ್ಲ ಹಾಸ್ಪಿಟ್ಲವ್ರು, ಯಾಕೆ ಬ್ಲಾಕ್ ಇರೋಲ್ಲ ಅದರಲ್ಲಿ. ಬಟ್ ಬಾಯಲ್ಲಿ ಹೇಳವ್ರೆ CD ಕೊಡೋಲ್ಲ, ಬಂದ್ಬಿಡಿ ನೀವು ಅಂತ. ಆಮೇಲೆ ಈ ಪುಣ್ಯಾತ್ಮ ನಮ್ಮ ಡಾಕ್ಟರ್ CN ಮಂಜುನಾಥ್, ನಮ್ಮ ದೇವರು ಎಲ್ಲಿ ಅವರು ದೇವರು ಸರ್, ಅವರು ಈ ನಡೆದಾಡು ದೇವರು ಅಂತ ಹೇಳ್ತಿದ್ರಲ್ಲ ನಮ್ಮ ಗುರುಗಳು ಬುದ್ಧಿಯವ್ರಿಗೆ, ಹಂಗೆ ನಮ್ಮ ಡಾಕ್ಟರ್ CN ಮಂಜುನಾಥ್ ಅವರು ದೇವರು ಸರ್. ಜಯದೇವ್ ಕಳಿಸಿದೆ ಅವ್ರನ್ನ. ನಾನು ಸರ್ಗೆ ಫೋನ್ ಮಾಡು ಸರ್, ಈ ಥರ ಬಂದೇವು ನೋಡಿ ಸರ್. ಯಾರು ಹೇಳಿದ್ದು ಬ್ಲ್ಯಾಕ್ ಇಲ್ಲ, ಏನೂ ಇಲ್ವಲ್ಲ ಪರಮೇಶ್ ಅಂತ ಹೇಳಿದ್ರು ಅವ್ರು ನನಗೆ. ಹಿಂಗೆ ಸ್ಕ್ಯಾಮ್. ಅಯ್ಯೋ ಆಯಿತಾ. ಇಲ್ಲೇ ಪಕ್ಕದಲ್ಲೇ ಒಂದು ಹಾಸ್ಪಿಟಲ್ ಇದೆ ಸರ್. ನಮ್ಮ ಫ್ರೆಂಡ್ ಒಬ್ಬರು IPS ಆಫೀಸರು, ಅವ್ರ ಅಣ್ಣನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಸ್ಪಿಟ್ಲಲ್ಲಿ ನಾವೆಲ್ಲ ಇರ್ತೀವಿ, ಅವ್ರು ಯೂನಿಫಾರ್ಮಲ್ಲಿ ಇರ್ತಾರೆ. ಆ್ಯಂಡ್ ಡಾಕ್ಟ್ರ್ ಬಂದು ಬ್ಲಾಕ್ ಆಗಿದೆ ರೀ, ಆಪ್ರೇಷನ್ ಮಾಡಬೇಕು ಅಂತ. ಆಮೇಲೆ ಎಲ್ಲರಿಗೂ ಟೆನ್ಷನ್, ಏನಪ್ಪ ಇದು ಅಂತ. ಆಮೇಲೆ ನಾನು ಒಳಗೆ ಹೋಗಿ ತೋರಿಸಿ ನನಗೆ ಅಂತ ಹೇಳ್ತೀನಿ, ರೆಕಾರ್ಡ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ರೆಕಾರ್ಡ್ ಮಾಡ್ಕೊಂಡು ಅದನ್ನು ನನ್ನ ಫ್ರೆಂಡ್ ಅಮೇರಿಕಾದಲ್ಲಿ ಇರ್ತಾನೆ, ಕಾರ್ಡಿಯಾಲಜಿಸ್ಟು. midnight 1 o'clock ಯಾವನೋ ಹೇಳಿದ್ದು ಬ್ಲಾಕ್ ಆಗಿದೆ, ಬಟ್ ಕೊಲ್ಯಾಟ್ರಲ್ಸ್ ಅಂದರೆ ಈ ಬ್ಲಾಕ್ ಆಗಿದ್ದರೆ ನಾವು ಬೇರೆ ದಾರಿ ಉಟ್ಕೊಂಡು ಹೋಗಲ್ವಾ. ಈ ರೋಡ್ ಜಾಮ್ ಆದರೆ ಪಕ್ಕದ ಹಂಗೆ ದೇವರು ಕೊಟ್ಟಿರೋ ಸೃಷ್ಟಿ. ಇಲ್ಲಿ ಬ್ಲಾಕ್ ಆದರೆ ಇಲ್ಲಿಂದ ಒಂದು ಡೆವಲಪ್ ಆಗುತ್ತೆ, ಹೋಗೋಕ್ಕೆ ಡೆವಲಪ್ ಆಗಿದೆ, ಏನು ಬೇಕಾಗಿಲ್ಲ ಅಂತ ವಾಪಸ್ ಮನೆ ಕರ್ಕೊಂಬಂದ್ವಿ. ಈ ರೀತಿಯ ಸಮಸ್ಯೆಗಳು ಭಾಳಷ್ಟು ಈ ದೇಶದಲ್ಲಿ. ನಾನೇ ಹೇಳ್ತಾ ಅಲ್ಲ, ಪೇಪರ್ಗಳಲ್ಲಿ ರಿಪೋರ್ಟ್ ಮಾಡ್ತಾರೆ 50% ಆಪ್ರೇಷನ್ನು ಅನವಶ್ಯಕವಾಗಿ ಮಾಡ್ತಾ ಇದ್ದಾರೆ ಅಂತ. ಯಾಕೆ ಮಾಡ್ತಾ ಇದ್ದಾರೆ? ನಾವು ಡಾಕ್ಟ್ರುಗಳು ತಪ್ಪಲ್ಲ ಸರ್, ಟಾರ್ಗೆಟ್ ರೀಚ್ ಮಾಡಬೇಕಲ್ಲ ಪ್ರೈವೇಟ್ ಇಕ್ವಿಟಿ ಅವರಿಗೆ. ಆ ಡಾಕ್ಟ್ರುಗಳು ಕೆಲಸ ಮಾಡ್ತಾರೋ ಆಸ್ಪತ್ರೆಗಳ ಮ್ಯಾನೇಜ್ಮೆಂಟು ಒಟ್ಟು ದುಡ್ಡು ಮಾಡಕ್ಕೆ ಕೂತ್ಬಿಟ್ಟವ್ರೆ. ದುಡ್ಡೇ. ಯಾವುದೋ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ನಮ್ಮ ಅಮ್ಮನ್ನ ಅಡ್ಮಿಟ್ ಮಾಡಿದೆ, ಮಂಡಿ ಆಪ್ರೇಷನ್ ಮಾಡಬೇಕು ಅಂತ. ನಮ್ಮ ಒಂದು ತಾಯಿನ ಆಪ್ರೇಟ್ ಮಾಡಿದೆ, ಮೆಣಸಮ್ಮನವ್ರನ್ನ. ಹೌದು. ಮಾಡಿದಾಗ ಏನಾಯಿತು, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆಪ್ರೇಷನ್ ಮುಗೀತು, ವಾರ್ಡಿಗೆ ಶಿಫ್ಟ್ ಮಾಡಿಬಿಟ್ಟು ನಾನು ಬಂದೆ. ನನ್ನ ಕೆಲಸ ಎಲ್ಲ ಮುಗಿಸಿ ಮತ್ತೆ ಸಾಯಂಕಾಲ ಹೋದೆ ಸುಸ್ತಾಗ್ಬಿಟ್ಟಿದ್ದಾರೆ. ಫುಲ್ಲು BP ಎಲ್ಲ ಡೌನ್ ಆಗಿದೆ. ಬನ್ನಿ BP ಎಲ್ಲ ಡೌನ್ ಆಗಿದೆ. ಹೌದು, ಏನಮ್ಮ ಏನು ಮಾಡ್ತಿದ್ದೆ ಸರ್? ಫ್ಲೂಯಿಡ್ ಹಾಕಿದ್ದೀವಿ ಸರ್. ಡಾಕ್ಟರ್ ಬಂದಿಲ್ಲ ಸರ್ ಅಂತ. ಅಪೋಲೋಲಿ ಪ್ಲ್ಯಾಟಿನಮ್ ಸೂಟ್ ಅಂತ ಹೆಸರು, ದೊಡ್ಡ ಕಾಸ್ಟ್ಲಿ ಸೂಟು. ಅದು ನೋಡಿದ್ರೆ ಈ ನಮ್ಮ ಡಬ್ಬಾ ಲಾಡ್ಜ್ ಇರುತ್ತಲ್ಲ ಹಂಗಿತ್ತು ಸರ್. ಲಾಡ್ಜು ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಲಾಡ್ಜ್ ಹಂಗಿತ್ತು, ಲಾಡ್ಜು ಕೊಂಡು ಪ್ಲ್ಯಾಟಿನಮ್ ಸೂಟು. ಹೋಗಿ ಬಂದು ನೋಡ್ತೀನಿ, ಅವರಿಗೆ ಹಿಮೋಗ್ಲೋಬಿನ್ ಚೆಕ್ ಮಾಡಿಸ್ತೀನಿ ನಾನು. ಅವಾಗ ಮಾಡಿಸಿದ್ರೆ ನೀರು ರಿಪ್ಲೇಸ್ಮೆಂಟ್ ಆದಾಗ ರಕ್ತ ಸ್ವಲ್ಪ ಲಾಸ್ ಆಗುತ್ತೆ ಸರ್. ಅವ್ರಿಗೆ ಹಿಮೋಗ್ಲೋಬಿನ್ 7 ಬಂದುಬಿಟ್ಟಿತ್ತು ಸರ್. ಚೆಕ್ಕೇ ಮಾಡಿಲ್ಲ ಅದನ್ನು. ನಾನೊಬ್ಬ ಡಾಕ್ಟ್ರು, ನಮ್ಮ ತಾಯಿಗೆ ಚೆಕ್ಕೇ ಮಾಡಿಲ್ಲ ಅವರು. ಆಮೇಲೆ ಚೆಕ್ ಮಾಡಿ, ಆಮೇಲೆ ನಾನು ಬೈಲಿಲ್ಲ, ಇನ್ನೇನು ಮಾಡೋದು ಅಂದ್ಬಿಟ್ಟು ನಿಧಾನಕ್ಕೆ ಕೇಳಿ ರಕ್ತ ಎಲ್ಲ ಕೊಡಿಸಿ ಟ್ರಾನ್ಸ್ಫ್ಯೂಷನ್ ಮಾಡಿಸಿ ಇವತ್ತು ಬಂದಿದ್ದಾಯಿತು. ಅವರಿಗೆ ಸ್ವಲ್ಪ ಲೂಸ್ ಮೋಷನ್ ಆಗಿದೆ, ಬ್ಲಡ್ಡು ಹೋಗಿದೆ, ಸುಸ್ತಾಗ್ಬಿಟ್ಟಿದ್ದಾರೆ. ಈ ಕತೆ ರೀಸೆಂಟಾಗಿ ಆಯ್ತು ಸರ್, 2 ವರ್ಷ ಆಯ್ತು ಆಗಿ. ಡಾಕ್ಟ್ರಿಗೆ
ಸೊ ಅವ್ರು ಮುಲಾಜೆ ಇಲ್ಲ, ಅವರು ಮುಲಾಜೆ ಇಲ್ಲ. ನಮ್ಮ ತಂದೆ ಕತೆ ಒಂದು ಹೇಳ್ತೀನಿ ಕೇಳಿ. ಏಜ್ ಆಗಿತ್ತು, ಕಾಯಿಲೆ ಏನಿರಲಿಲ್ಲ. ಎಲ್ಲ ಒಂದು ಸರಿ ಚೆಕಪ್ ಮಾಡಿಸ್ಬಿಡೋಣ, ಕಿಡ್ನಿದು ಎಲ್ಲ ಪೂರ್ತಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಒಂದು ದೊಡ್ಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೆ ಸರ್. ಸಿಕ್ಕಾಪಟ್ಟೆ ರಶ್ ಇತ್ತು. ಡಾಕ್ಟ್ರು ಗೌರವ ಕೊಟ್ಟು ಅಂತ, ಹಾಂ ನೀವು ಅಡ್ಮಿಟ್ ಮಾಡಿಬಿಡಿ ನಾನು ನೋಡ್ತೀನಿ ಅಂತ. ಸರ್ 3 ದಿನ ಆದ್ರೂ ಅವ್ರು ಡಯಾಬಿಟಿಕ್ ಇದ್ದರು, ಎಂಡೋಕ್ರೈನ್ ಬಂದಿರಲಿಲ್ಲ. ಯೂರಾಲಜಿ ನೋಡಿ ಅಂತ ಹೇಳಿದ್ದೆ, ಅವ್ರ ಪ್ರಾಸ್ಟೇಟು ಕಿಡ್ನಿ ಎಲ್ಲ ಬಂದಿರಲಿಲ್ಲ. 3ನೇದು CT ಸ್ಕ್ಯಾನ್ ಮಾಡಬೇಕಾಗಿತ್ತು, ಮಾಡಿರಲಿಲ್ಲ. 3 ದಿನ ಆದ್ರೂ. ಆದರೆ ಆ ಕೇಸ್ ಶೀಟಲ್ಲಿ ಕನ್ಸಲ್ಟೆಂಟ್ ನೋಡಿದ್ದಾರೆ ಅಂಥೇಳಿ 1000 ರೂಪಾಯಿ ಬರೆದಿದ್ರು, ಸೈನ್ ಆಗಿತ್ತು. ಡಾಕ್ಟ್ರೇ ಬಂದು ನೋಡಿರಲಿಲ್ಲ, ಬರೆದಿದ್ದಾರೆ, ಸೈನ್ ಆಗಿತ್ತು, ಬಂದಿದ್ದಾರೆ ಅಂತ. ಎಲ್ರಿ ಬಂದಿರೋ ಡಾಕ್ಟ್ರು ಅಂತ ಕೇಳಿದೆ ನಾನು. ಹೊರಗಡೆ ಎಲ್ರಿ ಬಂದಿರೋ ಡಾಕ್ಟ್ರು, ತೋರಿಸ್ರಿ ಎಲ್ರಿ ಬಂದಿರೋ ಡಾಕ್ಟ್ರು ಅಂತ. ಹೇಳ್ರಿ ಸಿಸ್ಟ್ರೇ ಅಂತ ಕೇಳ್ತಾ ಇದ್ದೀನಿ, ಸುಮ್ಮನೆ ನಿಂತವ್ರೆ. ನಮ್ಮಪ್ಪನ ಕೇಳ್ತೀನಿ, ಬಂದಿಲ್ಲಪ್ಪ. ನಮ್ಮಮ್ಮನ ಕೇಳ್ತೀನಿ, ಬಂದಿಲ್ಲಪ್ಪ. ಆದರೆ ಫೈಲಲ್ಲಿ ಸೈನ್ ಇದೆ, ಅದಕ್ಕೆ ಬಿಲ್ ಇದೆ. 3 ಡೇಸ್ ಆದ್ರೂ ಯಾವ ಡಾಕ್ಟ್ರು ಬಂದು ಅವ್ರು ನೋಡಿಲ್ಲ ಸರ್. ಕಾರ್ಪೊರೇಟ್ ಹಾಸ್ಪಿಟ್ಲು, ದೊಡ್ಡ ಹಾಸ್ಪಿಟ್ಲು, ಅವರು ದೊಡ್ಡ ಸ್ಕೂಟ್ರ್ ಮೂಲ ಇದ್ದರು. ಇವಾಗ ಹೇಳಿ ನನಗೆ, ನಂಬೇಕಾ ಬಿಡಬೇಕಾ ಅವ್ರನ್ನ ನೀವೇ ತೀರ್ಮಾನ ಮಾಡಿ, ಜನ ತೀರ್ಮಾನ ಮಾಡಲಿ. ಯಪ್ಪ, ಆಯ್ತಾ? ಮಂಡ್ಯದಲ್ಲಿದ್ದೆ. ಮಂಡ್ಯದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೆ. ದೊಡ್ಡ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿದ್ದೆ. ನಮ್ಮದೇ ಹಾಸ್ಪಿಟಲ್ಸ್ ಎಲ್ಲ ಇತ್ತು. ನಾನು ಎರಡನೇ ಮಕ್ಕಳು ಹುಟ್ಟಿದ್ಲು. 2ನೇ ಮಗಳು ಹುಟ್ಟಿದಾಗ ನಾವು ಇನ್ನು ಮಂಡ್ಯದಲ್ಲಿ ಸ್ವಲ್ಪ ನಮ್ಮದು ಕುಟುಂಬ ಎಲ್ಲ ಸ್ವಲ್ಪ ಫೇಮಸ್ ಇತ್ತು. ಇನ್ನು ಎಲ್ಲ ಈಗ ಡಿಸ್ಟರ್ಬ್ ಆಗ್ತಾರಪ್ಪ, ಜನ ಬಂದು ನೋಡ್ತಾರೆ ಅಂದ್ಬಿಟ್ಟು ಏನು ಮಾಡಿದ್ವಿ, ಮೈಸೂರಲ್ಲಿ ಒಂದು ಹೊಸ ಆಸ್ಪತ್ರೆ ಓಪನ್ ಆಯ್ತು ಸರ್. ಆ ಹೊಸ ಆಸ್ಪತ್ರೆ ಓಪನ್ ಆದಾಗ ಏನಾಯಿತು, 2ನೇ ಮಗಳು. ಸೊ ಡಾಕ್ಟ್ರು ಹೋದ್ವಿ ಅಲ್ಲಿಗೆ. ಹೋಗ್ಬಿಟ್ಟು ಇಲ್ಲ ಡೇಟ್ ಆಗ್ಬಿಟ್ಟಿದೆ, ಇವತ್ತು ಮಾಡಿಬಿಡ್ಬೇಕು ಅಂತ ಹೇಳಿದ್ರು. ಸ್ಕ್ಯಾನ್ ಮಾಡಿದ್ರು. ಅಲ್ಲಿ ಸ್ಕ್ಯಾನಲ್ಲಿ ಒಂದು ನೀರು ಇರುತ್ತಲ್ಲ ಗರ್ಭಕೋಶದಲ್ಲಿ, ನೀರು ಹೋಗ್ಬಿಟ್ಟಿದೆ ಅಂತ. ನೀರು ಕಡಿಮೆ ಆಗಿದೆ, ಇಮಿಡಿಯೇಟಾಗಿ C-ಸೆಕ್ಷನ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಅವರು. ಸಿಸೇರಿಯನ್ ಮಾಡಬೇಕು ಅಂತ. ಸಿಸೇರಿಯನ್ ಮಾಡಿಸ್ತಾ ಇದ್ದು ನಾವು, ಬಟ್ ಇಮಿಡಿಯೇಟಾಗಿ ಇವತ್ತೇ ಮಾಡಬೇಕು ಅಂತ. ಜೋರು ಮಳೆ ಬರ್ತಾ ಇದೆ. ಆಯಿತು ಮಾಡಿ ಅಂದೆ ನಾನು. ಮಾಡಿ ಅಂದಾಗ ಏನಾಯಿತು, ಬ್ಲಡ್ ರೆಡಿ ಮಾಡ್ಕೊಳ್ಳಿದ್ರು. ನಿಮ್ಮ ಹಾಸ್ಪಿಟಲ್ ಬ್ಲಡ್ ಇಲ್ವಾ ಅಂದೆ ನಾನು. ಇಲ್ಲ ಬ್ಲಡ್ ಇಲ್ಲ ಅಂದರು. ನೀವು ತರಿಸಿ ಮತ್ತೆ ಅದೇ, ಇಲ್ಲ ನೀವೇ ತರಬೇಕು ಅಂತ. ಆವಾಗ ನನಗೆ ಯಾಕೋ ಸರಿ ಇಲ್ಲ ಅಂದ್ಬಿಟ್ಟು, ಬೇಡ ಬಿಟ್ಬಿಡಿ, ಸ್ಟಾಪ್ ಮಾಡಿ, ನಾನು ಬೇರೆ ಕಡೆ ಹೋಗ್ತೀನಿ ಅಂದ್ಬಿಟ್ಟು ಮೈಸೂರಲ್ಲಿ ಇನ್ನೊಬ್ಬರು ಮೇಡಮ್ ಹೆಸರು ವಿಜಯಲಕ್ಷ್ಮಿ ಅಂತ ಅನ್ಸುತ್ತೆ, ಅವ್ರ ಹತ್ರ ಹೋದ್ವಿ. ಮೇಡಮ್ ಏನೋ ಸ್ಕ್ಯಾನ್ ರಿಪೋರ್ಟ್ ಕೊಟ್ಟಿದ್ದೆ ನೋಡಿ, ಇದು ಕಡಿಮೆ ಇದೆ ಅಂದ್ಬಿಟ್ಟು. ಆವಾಗ ನನ್ನ ಫ್ರೆಂಡ್ ಒಬ್ಬ ಇದ್ದ ಮೈಸೂರಲ್ಲಿ, ನೀನೇ ಬಂದು ಸ್ಕ್ಯಾನ್ ಮಾಡಪ್ಪ ಅಂತ ಹೇಳಿದೆ. ಸ್ಕ್ಯಾನ್ ಮಾಡಿದಾಗ ಎಲ್ಲ ನಾರ್ಮಲ್ ಆಗಿತ್ತು, ನೀರು ಕಡಿಮೆ ಆಗಿರಲಿಲ್ಲ. ಆಮೇಲೆ ಪ್ಲ್ಯಾನ್ ಮಾಡಿ ನೀಟಾಗಿ ರಿಲ್ಯಾಕ್ಸ್ಡಾಗಿ C-ಸೆಕ್ಷನ್ ಮಾಡಿದ್ವಿ. ಮಳೆಯಲ್ಲಿ ಅಡ್ಮಿಟ್ ಆಗಿರೋ ತಾಯಿನ, ಆಪ್ರೇಷನ್ ರೆಡಿ ಆಗಿರೋ ತಾಯಿನ, C-ಸೆಕ್ಷನ್ ರೆಡಿ ಆಗಿರೋ ತಾಯಿನ ಆ ಮಳೆಯಲ್ಲಿ ನಾವು ಶಿಫ್ಟ್ ಮಾಡಿದ್ವಿ ಮೈಸೂರಲ್ಲಿ ಇನ್ನೊಂದು ಆಸ್ಪತ್ರೆಗೆ. ನನ್ನ ತಂದೆ ನೋಡಿದೆ, ನಮ್ಮ ತಾಯಿ ನೋಡಿದೆ, ನನ್ನ ಮಗಳು ಹುಟ್ಟಿದಾಗ ನೋಡಿದೆ. ಸೊ ಒಂದೊಂದು ಕೇಸು ನಾನು ನೋಡಬೇಕಾದ್ರೆ ಏನಪ್ಪ ಇಷ್ಟೊಂದು ಸಮಸ್ಯೆನ ಅಂತ. ಅಂದರೆ ನೋಡಿ ಸರ್, ನೀವು ಡಾಕ್ಟ್ರು, ಫೇಮಸ್ ಡಾಕ್ಟ್ರು, ನಿಮ್ಮದೇ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರೋ. ಹೌದು. ನಿಮಗೆ ವೈದ್ಯರ ಕುಟುಂಬಕ್ಕೆ ಹಿಂಗಾಗುತ್ತೆ ಅನ್ನೋದಾದ್ರೆ, ಸಾಮಾನ್ಯ ಜನ ಮೆಡಿಕಲ್ ಬಗ್ಗೆ ಏನೂ ಗೊತ್ತಿಲ್ಲ, ಮೆಡಿಸಿನ್ ಬಗ್ಗೆ ಏನೂ ಗೊತ್ತಿಲ್ಲ, ವೈದ್ಯ ನಾರಾಯಣ ಹರಿ ಅಂತ ಹೋಗಿ ನಾವು ಕಾಲಿಗೆ ಬೀಳ್ತೀವಿ. ಹೌದು. ಸೊ ವಾಟ್ ಈಸ್ ಹ್ಯಾಪನಿಂಗ್ ಸರ್? ಇದು ದೊಡ್ಡ ಆತಂಕದ ವಿಚಾರ ಸರ್. ಇದು ಸತ್ಯ. ನಾನು ಹೇಳಿದೆಲ್ಲ 3 ಕಥೆನೂ ಸತ್ಯ. ಈ ದೇಶದಲ್ಲಿ ಮಾತ್ರ, ಬೇರೆ ದೇಶದಲ್ಲಿ ಹಿಂಗೆ ಆಗುತ್ತಾ? ಎಲ್ಲ ಕಡೆ ಹಿಂಗೆ ಸರ್, ಒಟ್ಟು ಎಲ್ಲ ಕಡೆ ಹೀಗೆ ಸರ್. ದುಡ್ಡು ಮಾಡಕ್ಕೆ ನಿಂತ್ಬಿಟ್ಟವ್ರೆ. ಮೊನ್ನೆ ಅಮೇರಿಕಾಯಿಂದ ಅಂದರೆ ಸರ್, ಒಂದು ಚಿಕ್ಕ ಮಗು, ಆ ಮಗು 3 ವರ್ಷ, ಭಾಳ ಆ್ಯಕ್ಟಿವ್, 3.5 ವರ್ಷ ಆ್ಯಕ್ಟಿವು. ಕಾನ್ಸ್ಟಿಪೇಷನ್ ಇದೆ ಮಗುಗೆ. ಕಾನ್ಸ್ಟಿಪೇಷನ್ ಇದೆ, ಎಲ್ಲ ಥರ ಟೆಸ್ಟ್ ಮುಗಿದೋಗಿದೆ ಸರ್. ಮೇಲಿಂದ ಕೆಳಗರು, ಸ್ಕೋಪಿಗಳು, ಬಯಾಪ್ಸಿಗಳು, ಅಲರ್ಜಿ ಟೆಸ್ಟು, ಎಲ್ಲ ಮಾಡಿಬಿಟ್ಟಿದ್ದಾರೆ. ಕಾನ್ಸ್ಟಿಪೇಷನ್ ಯಾಕಾಗಿ ಡಯಾಗ್ನೋಸ್ ಆಗಿಲ್ಲ. ಕೊನೆಗೆ ಅವರು ಅಮೆರಿಕಾಯಿಂದ ಶಿಫ್ಟ್ ಆಗಿದ್ದಾರೆ ಇಂಡಿಯಾಗೆ. ಆವಾಗ ನಮ್ಮ ಹತ್ರ ಬಂದರು. ಒಂದು ಸಿಂಪಲ್ ಟೆಸ್ಟ್ ಮಾಡಿದೆ ಗೊತ್ತಾಯ್ತು, ನೋಡಿ ಇದರಿಂದನೇ ಕಾನ್ಸ್ಟಿಪೇಷನ್ ಆಗಿರೋದು. ಈಗ ಮಲಬದ್ಧತೆ ಅಂತಾರಲ್ಲ, ಅಂದ್ರೆ ಸ್ವಲ್ಪ ಈ ಟಾಯ್ಲೆಟ್ ಚೆನ್ನಾಗಿ ಹೋಗಲ್ಲ, ಅಂತ ಹಿಡ್ಕೊಂಡಂಗಿರುತ್ತೆ, ಬಂದಂಗಾಗುತ್ತೆ, ಬರಲ್ಲ. ನೀವು ಕರೆಕ್ಟಾಗಿ ಕೇಳಿದ್ರಿ, ನಿಮ್ಗೆ ಅರ್ಥ ಆಗಿದೆ ಕರೆಕ್ಟಾಗಿ. ಈ ಮಲಬದ್ಧತೆಯಲ್ಲಿ ವೆರೈಟಿ ಮಲಬದ್ಧತೆ ಇದೆ ಸರ್. ಈ ಮಗುಗೆ ಎಂಥ ಮಲಬದ್ಧತೆ ಅಂತ ಹೇಳಿದ್ರೆ, ನಾವು ಮೋಷನ್ಗೆ ಹೋದಾಗ ಈ ಕೂತ್ಕೋತೀವಲ್ಲ, ಹೀಗೆ ಈ ಭಾಗ ಹಿಡಿಬೇಕು, ಹಿಂಗೆ ಪುಷ್ ಮಾಡೋದು ಕೆಳಗೆ, ತಳುತ್ತೆ. ಈ ಭಾಗ ಓಪನ್ ಆಗಬೇಕು. ಈ ಭಾಗ ಪುಷ್ ಮಾಡುತ್ತೆ, ಈ ಭಾಗ ಓಪನ್ ಆಗಬೇಕು. ಅಲ್ಲೇನಾಗುತ್ತೆ, ಈ ಭಾಗ ಪುಷ್ ಮಾಡುತ್ತೆ, ಈ ಭಾಗ ಕ್ಲೋಸ್ ಆಗುತ್ತೆ. ಆ ಮಗುಗೆ ಈ ಪ್ರಾಬ್ಲಮ್ ಇತ್ತು. ಸೊ ಮೇಲ್ಗಡೆ ಪಾರ್ಟ್ ಕಟ್ ಮಾಡಿ ವರ್ಕ್ ಮಾಡ್ತಿದೆ, ಓಪನ್ ಆಗಬೇಕಾದ್ರೆ ಕ್ಲೋಸ್ ಆಗ್ತಾ ಇದೆ, ಓಪನ್ ಆದಾಗ ಕ್ಲೋಸ್ ಆಗ್ತಾ ಇದೆ. ಸೊ ಒಂಥರ ಈ ಪೈಪ್ ಪುತ್ಗೆ ಹೆಚ್ಚಿದಂಗೆ ರಿವರ್ಸ್ ಆಗ್ತಾ ಇದೆ. ಅದು ಅದನ್ನು ಪ್ಯಾರಾಡಾಕ್ಸಿಕಲ್ ಅಂತ ಕರಿತೀವಿ. ಅವಾಗ ಮಗು ಅಂತ ಆಗೋದು. ಸಿಂಪಲ್ಲಾಗಿ ಫಿಸಿಯೋಥೆರಪಿನಲ್ಲಿ ಇದನ್ನು ರೆಡಿ ಮಾಡ್ಬೋದು. ಸ್ಟಾರ್ಟ್ ಮಾಡಿದ್ದೀವಿ ಈಗ.
ಸೋ ಸಿಂಪಲ್ ಆಯ್ತಾ. ಇದೊಂದು ಟೈಪ್ ಆಫ್ ಮಲಬದ್ಧತೆ. ಇನ್ನು ಎರಡನೇ ಮಲಬದ್ಧತೆ ಏನು ಅಂತ ಹೇಳಿದ್ರೆ, ಈ ಜಠರ ಇರುತ್ತಲ್ಲ, ಜಠರ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ಅಲ್ಲಿ ಏನಾದರೂ ಬ್ಲಾಕ್ ಆದಾಗ, ಏನು ಬ್ಲಾಕಪ್ಪ ಅಂತ ಹೇಳಿದ್ರೆ ಕ್ಯಾನ್ಸರ್ ಆಗಿ ಗಡ್ಡೆ ಸಡನ್ನಾಗಿ ಬ್ಲಾಕ್ ಆಗಿಬಿಡುತ್ತೆ. ಆವಾಗ ಕಾನ್ಸ್ಟಿಪೇಷನ್ ಆಗುತ್ತೆ. ಮೂರನೇದೇನು ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ಇರಲ್ಲ, ಅದಕ್ಕೆ ಇಡಿಯೋಪ್ಯಾಥಿಕ್ ಅಂತ ಕರಿತೀವಿ, ಮಾತ್ರೆ ಎಲ್ಲ ಸರಿ ಹೋಗುತ್ತದು ಆ ಮಲಬದ್ಧತೆ. ಇನ್ನೊಂದು ಮಲಬದ್ಧತೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಇನ್ನು ನಮ್ಮದು ಕರಳೆಲ್ಲ ಕೆಲಸ ಮಾಡೋದು ಕಡಿಮೆ ಆಗುತ್ತೆ, ಆ ಮಲಬದ್ಧತೆ ಆಗುತ್ತೆ. ನೆಕ್ಸ್ಟ್ ಮಲಬದ್ಧತೆ ಏನಪ್ಪ ಅಂತ ಹೇಳಿದ್ರೆ ಈ ಹೆಣ್ಣು ಮಕ್ಕಳಿಗೆ, ತಾಯಂದ್ರಿಗೆ ಡೆಲಿವರಿ ಆದಮೇಲೆ ಆಗ ಮಲಬದ್ಧತೆ. ಅರ್ಥ ಆಯ್ತಲ್ವಾ? ಅದೇನು ಅಂತ ಹೆಣ್ಮಕ್ಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಡಿಸ್ಕಸ್ ಮಾಡೋಣ. ಸೊ ಈ ನೀವು ಅಮೆರಿಕಾ ಅಂತ ಕೇಳಿದಾಗ ಅಮೆರಿಕಾದಲ್ಲೂ ಡಯಾಗ್ನೋಸ್ ಆಗಲ್ಲ, ಅಮೆರಿಕಾದಲ್ಲೂ ಫಿಸ್ಟಲ್ ಆಪ್ರೇಷನ್ ಮಾಡಿರ್ತಾರೆ, ಅಮೆರಿಕಾದಲ್ಲೂ IBD ಆಗಿರುತ್ತೆ. ಸರ್ ಒಂದು ಚಿಕ್ಕ ಮಗು ಬಂದಿತ್ತು ಸರ್ ಮೊನ್ನೆ, ಈ ಅಲ್ಸಿರೇಟಿವ್ ಕೊಲೈಟಿಸು ಮತ್ತು ಕ್ರಾನ್ಸ್ ಡಿಸೀಸ್ ಅಂತ ಮುಂದೆ ಮಾತಾಡ್ತೀನಿ ನಾನು. ಆ ಮಾತಾಡಬೇಕಾದ್ರೆ ಆ ಚಿಕ್ಕ ಮಗು ಕಥೆ ಕೇಳ್ತೀನಿ. ಸೊ ಈಗ ಮಲಬದ್ಧತೆ ಅಂದರೆ ಏನು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಸಾಮಾನ್ಯವಾಗಿ 1, 2, 3 ಸರಿ ಮೋಷನ್ ಪಾಸ್ ಮಾಡಬೇಕು. ಈ ಎರಡನೇದು ಆ ಮನುಷ್ಯ ಕೆಲವೊಮ್ಮೆ ದಿನ ಬಿಟ್ಟು ದಿನ ಮೋಷನ್ ಪಾಸ್ ಮಾಡ್ತಾನೆ, ಅದು ಮಲಬದ್ಧತೆ ಅಲ್ಲ. ವಾಶ್ರೂಮ್ಗೆ ಹೋದಾಗ 7ರಿಂದ 10 ನಿಮಿಷ ಇರಬೇಕಷ್ಟೇ, ಅದಕ್ಕಿಂತ ಹೆಚ್ಚು ಕೂತ್ರೆ ಮಲಬದ್ಧತೆ ಒಂದು ವೆರೈಟಿ. ಎರಡನೇ ವೆರೈಟಿ 3 ದಿನಕ್ಕೊಂದ್ಸರಿ ಮೋಷನ್ಗೆ ಹೋಗೋದು, ಗಟ್ಟಿಯಾಗಿ ಕುರಿ ಇದಿರುತ್ತಲ್ಲ, ಪೀಸ್ ಕುರಿ ಪಿಚ್ಕೆ, ಆ ಕುರಿ ಪಿಚ್ಕೆ ಅದು ಪೆಲೆಟ್ಸ್ ಗಂತರ ಆ ಥರ ಗಟ್ಟಿಯಾಗಿ ಹೋಗೋದು. ವಾಶ್ರೂಮಲ್ಲಿ ಮುಕ್ತಾರಲ್ಲ, ಒಂದು 10 ನಿಮಿಷ ಮುಕ್ಕಿದ್ರೆ 5 ನಿಮಿಷಕ್ಕಿಂತ ಹೆಚ್ಚಾಗಿ ಮುಕ್ಕೋದು. ಇದನ್ನು 6 ವಾರ ಕಂಟಿನ್ಯೂಸ್ ಆದರೆ ಇದು ಮಲಬದ್ಧತೆ ಅಂತಾರೆ. ನೆಕ್ಸ್ಟ್ ಮಲಬದ್ಧತೆ ಸಡನ್ನಾಗಿ ಬರೋದು, ಬ್ಲಾಕ್ ಆದಾಗ, ಕ್ಯಾನ್ಸರಲ್ಲಿ ಕರಳು ತೀರ್ಕೊಂಡಾಗ, ಅದೇನೋ ಅಲ್ಲಿ ಅಲ್ಸರ್ ಆದಾಗ ಮಲಬದ್ಧತೆ ಬರೋದು. ಇನ್ನೊಂದು ಮಲಬದ್ಧತೆ ತಾಯಂದ್ರಿಗೆ ಈ ಡೆಲಿವರಿ ಆದಮೇಲೆ ಬರೋ ಮಲಬದ್ಧತೆ, ಅದನ್ನು ಮಾತಾಡೋಣ. ಸೊ ಈಗ ಈ ಮಲಬದ್ಧತೆ ಇದೆಯಲ್ಲ, ಕಾನ್ಸ್ಟಿಪೇಷನ್ನು, ನಿಮ್ಗೆ ಗೊತ್ತಾ ಇದಕ್ಕೆ ಹೋಗದೆ ಹೋದ್ರೆ ಜೀವನ ಚೆನ್ನಾಗಿರುತ್ತಾ? ಸರ್ ಹೆವಿ ಟೆನ್ಷನ್ ಆಗ್ಬಿಡುತ್ತೆ ಅಲ್ಲ? ಜೀವನದಲ್ಲಿ ಇಡೀ 150 ಕೋಟಿ ಜನ ಇಂಡಿಯಾದಲ್ಲಿ ಒಂದ್ಸರಿ ಆದರೂ ನನಗೆ ಕಾನ್ಸ್ಟಿಪೇಷನ್ ಆಗಿದೆ ಅಂತ ಹೇಳಿರ್ತಾರೆ, ಕರೆಕ್ಟಾ? ಸೊ ಈ ಮಲಬದ್ಧತೆಯೇ ಮೂಲ ಕಾರಣ ಮೂಲವ್ಯಾಧಿಗೆ. ಮೂಲವ್ಯಾಧಿ ಪೈಲ್ಸ್ಗೆ ಇದು ರೂಟ್ ಕಾಸು. ಎಸ್, ಫಸ್ಟ್ ಸ್ಟೆಪ್. ಮಲಬದ್ಧತೆ ಮೂಲ ಕಾರಣ ಮೂಲವ್ಯಾಧಿಗೆ. ಅಂದರೆ ಚಕ್ರಗಳಿರುತ್ತೆ, 7 ಚಕ್ರ ನಮ್ಮ ದೇಹದಲ್ಲಿ. ಈ ಭಾಗ ಮೂಲ ಚಕ್ರಲ್ಲಿ ಆಗುವ ಕಾಯಿಲೆನೇ ಮೂಲವ್ಯಾಧಿ. ಅದಕ್ಕೆ ಕಾರಣ ಮಲಬದ್ಧತೆ. ಸೊ ಮಲಬದ್ಧತೆ ಇದ್ರೆ ಏನಾಗುತ್ತೆ? ಪೈಲ್ಸ್ ಆಗುತ್ತೆ, ಫಿಷರ್ ಆಗುತ್ತೆ, ಫಿಸ್ಟಲ್ ಆಗುತ್ತೆ, ಆಪ್ಸಿಸ್ ಆಗುತ್ತೆ, ಡೈವರ್ಟಿಕುಲೈಟಿಸ್ ಆಗುತ್ತೆ, ಬೇರೆ ಬೇರೆ ಥರ ಕಾಯಿಲೆಗಳೆಲ್ಲ ಮಲಬದ್ಧತೆ ಇದ್ದರೆ ಆಗುತ್ತೆ. ಇದನ್ನು ಡೀಟೇಲಾಗಿ ಚರ್ಚೆ ಮಾಡಿ. ಖಂಡಿತ. ಈಗ ಕುಡಿತ ಮತ್ತು ಆರೋಗ್ಯ ಅದು ಮಾತಾಡಿದ್ರೆ ಕುಡಿಬೇಕಾ ಕುಡಿಬಾರ್ದು? ಮೊಟ್ಟ ಮೊದಲೇ ಜನರ ಪ್ರಶ್ನೆ, ಕುಡಿಬೇಕಾ ಕುಡಿಬಾರ್ದು ಅಂತ ಕೇಳಿದ್ರೆ ನಾನು ಏನು ಸರ್ ಹೇಳಿ ಸರ್? ಕಮೆಂಟ್ ಆಗ್ತಾರೆ, ನಾವು ಯಾರೇ ಗ್ಯಾಸ್ಟ್ರೋ ಡಾಕ್ಟರ್ನ ಮಾತಾಡಿದ್ರೆ, ಸರ್ ಡಾಕ್ಟರ್ನ ಒಂಚೂರು ಕೇಳಿ ಏನು ಮಾಡಬೇಕು, ಕುಡಿಬಾರ್ದು ಆಮೇಲೆ ಚರ್ಚೆ ಸರ್. ಕುಡಿಬೇಕು ಕುಡಿಬಾರ್ದು ಅಂತ ಏನು ಸರ್? ಮೊಟ್ಟ ಮೊದಲು ಕುಡಿಬಾರ್ದು ಅಲ್ವಾ ಸರ್? ಫಸ್ಟ್ ಕುಡಿಬಾರ್ದು, ಡೋಂಟ್ ಡ್ರಿಂಕ್ ಅಷ್ಟೇ. ಕುಡಿದ್ರೇನೋ ಮಿತವಾಗಿರಲಿ ಅಷ್ಟೇ, ಇಲ್ಲಿ ತನಕ ಕುಡಿಯೋದಲ್ಲ ಸರ್. ತೀರ್ಥ ಥರ ಕುಡಿಬೇಕು ಸರ್, ಅಷ್ಟೇ. ಗೊತ್ತಾಯ್ತಾ? ಬನ್ನಿ, ಡಾಕ್ಟರ್.